ಸ್ವಾಗತ ಮಾಹಿತಿ ಬಳಗ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬವನ್ನು ಹಿಂದೂ ಧರ್ಮದಲ್ಲಿ ವ್ಯಾಪಕವಾಗಿ ಆಚರಿಸಲಾಗುತ್ತದೆ. ಇದು ದುರ್ಗಾದೇವಿಯನ್ನು ಪೂಜಿಸುವ 9 ದಿನಗಳ ಹಬ್ಬವಾಗಿದೆ. ನವರಾತ್ರಿಯು ಪ್ರತಿ ವರ್ಷ ಶರತ್ಕಾಲ ಮತ್ತು ವಸಂತ ಋತುವಿನಲ್ಲಿ ಬರುತ್ತದೆ. ನವರಾತ್ರಿಯ ಮಹತ್ವ. ನವರಾತ್ರಿಯು ಒಳ್ಳೆಯದು ಕೆಟ್ಟದ್ದರ ಮೇಲೆ ವಿಜಯವನ್ನು ಸಂಕೇತಿಸುತ್ತದೆ. ದಂತಕಥೆಯ ಪ್ರಕಾರ ದುರ್ಗಾದೇವಿಯು ಮಹಿಷಾಸುರನೆಂಬ ರಾಕ್ಷಸನನ್ನು ಸಂಹರಿಸಿದಳು. ಈ ವಿಜಯವನ್ನು ನವರಾತ್ರಿ ಹಬ್ಬದ ಮೂಲಕ ಆಚರಿಸಲಾಗುತ್ತದೆ. ನವರಾತ್ರಿಯ ಆಚರಣೆ. ನವರಾತ್ರಿಯನ್ನು 9 ದಿನಗಳ ಕಾಲ ಆಚರಿಸಲಾಗುತ್ತದೆ. ಪ್ರತಿದಿನವೂ ವಿಭಿನ್ನ ರೂಪದ ದುರ್ಗಾದೇವಿಯನ್ನು ಪೂಜಿಸಲಾಗುತ್ತದೆ. ಈ ರೂಪಗಳನ್ನು ನವದುರ್ಗಾ ಎಂದು ಕರೆಯಲಾಗುತ್ತದೆ. ನವದುರ್ಗಾ: ಪ್ರಥಮ ದಿನ ಶೈಲಪುತ್ರಿ, ದ್ವಿತೀಯ ದಿನ ಬ್ರಹ್ಮಚಾರಿಣಿ, ತೃತೀಯ ದಿನ ಚಂದ್ರಕಂಠ, ಚತುರ್ಥ ದಿನ ಕೂಷ್ಮಾಂಡ, ಪಂಚಮ ದಿನ ಸ್ಕಂದಮಾತಾ, ಷಷ್ಠ ದಿನ ಕಾತ್ಯಾಯಿನಿ, ಸಪ್ತಮ ದಿನ ಕಾಳರಾತ್ರಿ, ಅಷ್ಟಮ ದಿನ ಮಹಾಗೌರಿ, ನವಮ ದಿನ ಸಿದ್ಧಿದಾತ್ರಿ. ಆಚರಣೆಯ ವಿಧಾನ. ನವರಾತ್ರಿಯ ಸಮಯದಲ್ಲಿ ಜನರು ದುರ್ಗಾದೇವಿಯ ಮೂರ್ತಿಗಳನ್ನು ತಮ್ಮ ಮನೆಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಸ್ಥಾಪಿಸುತ್ತಾರೆ. ಅವರು ದೇವಿಯನ್ನು ಹೂಗಳು, ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳೊಂದಿಗೆ ಅಲಂಕರಿಸುತ್ತಾರೆ. ಜನರು ಉಪವಾಸ ಮಾಡುತ್ತಾರೆ ಮತ್ತು ದುರ್ಗಾದೇವಿಯನ್ನು ಪ್ರಾರ್ಥಿಸುತ್ತಾರೆ. ಗರಬಾ ಮತ್ತು ದಾಂಡಿಯ. ಗರಬಾ ಮತ್ತು ದಾಂಡಿಯ ನೃತ್ಯಗಳು ಬಹಳ ಜನಪ್ರಿಯವಾಗಿವೆ. ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಈ ನೃತ್ಯಗಳು ವಿಶೇಷವಾಗಿ ಆಚರಿಸಲಾಗುತ್ತದೆ. ದುರ್ಗಾ ಪೂಜಾ. ಪಶ್ಚಿಮ ಬಂಗಾಳದಲ್ಲಿ ನವರಾತ್ರಿಯನ್ನು ದುರ್ಗಾ ಪೂಜಾ ಎಂದು ಆಚರಿಸಲಾಗುತ್ತದೆ. ಈ ಹಬ್ಬವು 5 ದಿನಗಳ ಕಾಲ ನಡೆಯುತ್ತದೆ ಮತ್ತು ದುರ್ಗಾದೇವಿಯನ್ನು ಬೃಹತ್ ಮಣ್ಣಿನ ವಿಗ್ರಹಗಳ ರೂಪದಲ್ಲಿ ಪೂಜಿಸಲಾಗುತ್ತದೆ. ನವರಾತ್ರಿಯ ಸಂದೇಶ. ನವರಾತ್ರಿಯು ಒಳ್ಳೆಯದು ಕೆಟ್ಟದ್ದರ ಮೇಲೆ ವಿಜಯವನ್ನು ಸಂಕೇತಿಸುತ್ತದೆ. ಇದು ಧೈರ್ಯ, ಶಕ್ತಿ ಮತ್ತು ಭಕ್ತಿಯ ಹಬ್ಬವಾಗಿದೆ. ನವರಾತ್ರಿಯನ್ನು ಆಚರಿಸುವುದರಿಂದ ಜನರು ತಮ್ಮ ದುಃಖ ಮತ್ತು ಕಷ್ಟಗಳನ್ನು ಜಯಿಸಲು ಮತ್ತು ತಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಶುಭಂ.